ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ತೆ ಮೇಡಮ್. ಮಗಳ ಬಗ್ಗೆ ಹಿತಾಶ್ರೀ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ. ಮಗಳ ಬಗ್ಗೆ ಮೇಡಮ್, ಹಿತಾಶ್ರೀ ಅಂತ ಹೇಳಿ ಮಗಳ ಹೆಸರು. ಸರಿ, ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. 24/10/97. ಸರಿ, ಸಮಯ 3:40 AM. ಬೆಳಿಗ್ಗೆ. ಸರಿ, ಮೇಡಮ್ ಇದ್ದಾರೆ, ಮಾತಾಡಿ. 3:40 ಮೇಡಮ್. ನಮಸ್ತೆ ಹಲೋ, ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮ್ಮ ಮಗಳ ಹೆಸರು ಹಿತಾಶ್ರೀ ಅಂತ ಹೇಳ್ಬಿಟ್ಟು. ಹಾ ಸರ್. 24/10/97. ಆಯ್ತು ಸರಿ. 3:40 ಸಮಯ. ಏನ್ ಪ್ರಶ್ನೆ ಸರ್? ಮೇಡಮ್, ನಾವು ಅವಳಿಗೆ ಮದುವೆ ಮಾಡ್ಬೇಕು ಅಂತ ಇದ್ದೀವಿ. ಹಾ ಹಾ ಸರ್. ನವೀನ್ ಕುಮಾರ್ ಅಂತ ಹೇಳಿ ಒಬ್ರು ಇದ್ದಾರೆ. ಅವ್ರಿಗೆ ಮದುವೆ ಮಾಡ್ಬೇಕು ಅಂತ ಮೇಡಮ್ ಹುಡುಗನಿಗೆ. ಕಟಕ ರಾಶಿ ಹುಡುಗಂದು ಪುಷ್ಯ ಮೇಡಮ್ ಹೇಳಿ ಮೇಡಮ್. ಕಟಕ ರಾಶಿ ಪುಷ್ಯ ನಕ್ಷತ್ರ ಬರುತ್ತೆ ಸರ್ ನಿಮ್ಮ ಮಗಳದು. ಸೊ ಏನ್ ಮಾಡ್ತಿದ್ದಾರೆ ನಿಮ್ಮ ಮಗಳು? ಏನ್ ಮಾಡ್ತಿದ್ದಾರೆ ಮೇಡಮ್? ಮಗಳು ಕೆಲಸಕ್ಕೆ ಹೋಗ್ತಿಲ್ಲ ಮೇಡಮ್. ಹೌದಾ? ನೋಡಿ, ಇವಾಗ 2024ರಿಂದ ಚೆನ್ನಾಗಿದೆ. ನಿಮ್ಮ ಮಗಳಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಮದುವೆ ಸೆಟ್ ಆಗಿದೆ, ಒಳ್ಳೆ ಸಂಬಂಧ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನೋಡಿ ಸರ್, ನಿಮ್ಮ ಮಗಳಿಗೆ ಏನಪ್ಪ ಅಂತಂದರೆ ಲಗ್ನದಲ್ಲಿ ರಾಹು ಮತ್ತು ಕೇತು ಇರೋದ್ರಿಂದ ಸ್ವಲ್ಪ ನಿಮ್ಮ ಮಗಳ ಕೈಯೇ ಒಂದು ಕೈ ಮೇಲೆ ಅಂತ ಅನಿಸುತ್ತೆ. ಅಂದರೆ ಯಾರ ಹತ್ರನಾದರೂ ಮಾತಾಡಿ ಅವ್ರನ್ನ ಇದು ಮಾಡ್ಕೊಳ್ಳೋದು ಅದು ಒಂದು ಕಲೆ ಅಂತ ಹೇಳ್ತೀನಿ. ಸೊ ಲಗ್ನದಲ್ಲಿ ರಾಹು ಇದ್ದರೆ ತುಂಬ ಒಳ್ಳೆಯದು. ಮತ್ತು ಔಟ್ಸೈಡ್ ಎಲ್ಲಾದರೂ ಹೋಗಿ ಕೆಲಸ ಮಾಡುವಂಥ ಯೋಗ ಏನಾದರೂ ಬಂದಿದೆಯಾ? ಹೊರಗಡೆ ದೇಶಕ್ಕೆ ಹೋಗೋದು ಅಥವಾ ಹೊರಗಡೆ ರಾಜ್ಯಕ್ಕೆ ಹೋಗೋ ಕೆಲಸ? ಬಂದಿಲ್ಲ ಮೇಡಮ್. ಹಾಂ, ಆ ಥರ ಒಂದು ಆಪರ್ಚುನಿಟೀಸು ಬರ್ಬೋದು. ಬಟ್ ಇವಾಗ ನಡೀತಾ ಇರೋ ಟೈಮ್ ಮಾತ್ರ ನೋಡಿ, ನಿಮ್ಮ ಮಗಳಿಗೆ ತುಂಬ ಸೂಪರು. 2024ರಿಂದ 2044ವರೆಗೂ ತುಂಬ ಚೆನ್ನಾಗಿದೆ. ಆದರೆ ಒಂದು ಏನಪ್ಪ ಅಂತಂದರೆ, ಮದುವೆ ಆದಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಕೆಲವೊಂದು ಗ್ರಹಗಳು ಕೆಟ್ಟಾಗ ಅಲ್ಲಿ ಮದುವೆಗೆ ಏನು ಬೇಕು ಆ ಗ್ರಹಗಳು ಕೆಟ್ಟಾಗ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅಕಸ್ಮಾತ್ ಮದುವೆ ಮುಂಚೆನೂ ಸ್ವಲ್ಪ ಇವರು ಕಿತ್ತಾಡ್ಕೊಳ್ಬೋದು ಅಂತ ಹೇಳುತ್ತೆ ಇವ್ರ ಜಾತಕ. ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೋದು. ಅವ್ರ ಟೈಮು ಅವ್ರ ಕೆರಿಯರ್ನ ತುಂಬ ಚೆನ್ನಾಗಿ ಮಾಡುತ್ತೆ ಅಂತ ಹೇಳುತ್ತೆ. ಮತ್ತು ಅವರು ಕೂಡ ತುಂಬ ಚೆನ್ನಾಗಿರ್ತಾರೆ. ಇದಕ್ಕೆ ನೀವು ಈ ದಶ ಏನು ನಡೀತಿದೆ, ಅವ್ರಿಗೇನು ಟೈಮ್ ನಡೀತಿದೆ ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಅವರಿಗೆ ಶುಕ್ರನನ್ನು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಶುಕ್ರವನ್ನು ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದರೆ ನೋಡಿ, ಆ ಶುಕ್ರನಿಗೆ ಸಂಬಂಧಪಟ್ಟಂಥ ಸ್ಟೋನು, ಬ್ರೇಸ್ಲೇಟು, ಅಥವಾ ಯಾರಾದರೂ ಹೆಂಗಸರಿಗೆ ಇವರು ಒಂದು ಸ್ವೀಟು, ಹೂವು, ಹಣ್ಣು ಈ ಥರ ಕೊಡಿಸೋದು, ಲೇಡೀಸ್ನ ತುಂಬ ಚೆನ್ನಾಗಿ ಮಾತಾಡಿಸೋದು, ಈ ಥರ ಎಲ್ಲ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಥರ ರೆಮಿಡೀಸ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಜೊತೆಗೆ ಟೈಮ್ ಚೆನ್ನಾಗಿದೆ, ಆದರೆ ಮ್ಯಾರೇಜಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸು, ಸ್ವಲ್ಪ ಕಿತ್ತಾಟ ಇರುತ್ತೆ. ಇದು ಮದುವೆಗೆ ತುಂಬ ಹತ್ತಿರ ಬಂದಾಗೂ ಇವ್ರು ಕಿತ್ತಾಡ್ಕೊಳ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.